ಎಲ್ಲರಿಗೂ ನಮಸ್ಕಾರ. ಶ್ರೀನಿವಾಸ್ ಮತ್ತು ಪರಿಚಯ ಹಾಲಿಡೇಸಿಂದ ಈ ವಿಡಿಯೋ ಒಂಥರ ಸ್ಪೆಷಲ್ಲು. ಯಾಕೆ ಗೊತ್ತಾ, ಒಂದು ಸಮಾಜಮುಖಿ ಯೋಜನೆ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ತರೋಣ ಅಂತ. ಯಾಕೆಂದರೆ ಈ ಒಂದು ಯೋಜನೆಯ ಬೆನಿಫಿಷಿಯರಿ ನಾನಾಗಿದ್ದೀನಿ. ತುಂಬ ಜನಕ್ಕೆ ಗೊತ್ತಿದೆ ಆಲ್ರೆಡಿ. ಇದನ್ನು PM ಸೂರ್ಯಘರ್ ಯೋಜನಾ ಅಂತ ಕರಿತಾ ಇದ್ದಾರೆ. ಇದರದ್ದು ಜಾಸ್ತಿ ಪ್ರಚಾರ ಇಲ್ಲದೆ ಇರೋದ್ರಿಂದ ತುಂಬ ಜನ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ದೊಡ್ಡ ತಪ್ಪು. ನಾನೇನು ಮಾಡಿದೆ ಅಂದರೆ ಸುಮ್ಮನೆ ಹಾಗೆ ವಿಡಿಯೋ ಸುಮ್ಮನೆ ಏನೋ ಗ್ಲಾನ್ಸ್ ಮಾಡ್ತಾಯಿದ್ದೆ. ಟಾಟಾದವ್ರದ್ದು ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ಅದರಲ್ಲಿ ಆನ್ಲೈನಲ್ಲಿ ನನ್ನ ಹೆಸರು ಮತ್ತು ಮೇಲ್ ID ಫಿಲಪ್ ಮಾಡಿದೆ. ಟಾಟಾದವ್ರ ಹತ್ರ ಎಷ್ಟು ಸ್ಮೂತಾಗಿ ಆಯ್ತು ಇದು ಪೂರ್ತಿ ಪ್ರೋಗ್ರಾಮ್ ಅಂದರೆ, ಇಮಿಡಿಯೇಟಾಗಿ ನನಗೆ ಫೋನ್ ಮಾಡಿದ್ರು, ನನ್ನ ಅಡ್ರೆಸ್ ತೊಗೊಂಡ್ರು, ಸೈಟ್ ಇಂಜಿನಿಯರ್ ಬಂದರು, ನಿಮ್ಮ ಮನೆಯಲ್ಲಿ ಎಲ್ಲಿ ಸೂಟ್ ಆಗೋ ಜಾಗ ಹಾಕ್ಬೋದು ಅನ್ನೋದ್ರ ಬಗ್ಗೆ ನೋಡಿದ್ರು. ಆಮೇಲೆ ನಾನು ಹೇಳಿದೆ ನಂದು ಸ್ಟೇಟ್ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಂತ ಹೇಳಿದ್ರು. ಸೊ ಹೇಳಿದೆ ನಾನು. ಸೊ ಅವರು ಲೋನ್ ಪ್ರೋಸೆಸ್ಸಿಂದ ಹಿಡಿದು ಪೂರ್ತಿ ಅವರೇ ಮಾಡಿದ್ರು. ಸ್ಟೇಟ್ ಬ್ಯಾಂಕ್ ಅವರು ಬಂದರು, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು, ಲೋನ್ ಸ್ಯಾಂಕ್ಷನ್ ಆಯಿತು. ಈ ಯೋಜನೆಗೆ ನನಗೆ ಗೊತ್ತಿಲ್ಲ, ನಂದು 3 ಕಿಲೋವ್ಯಾಟ್ ಹಾಕಿದ್ದೀನಿ. ಬಿಕಾಸ್ ನನಗೆ ಸ್ಯಾಂಕ್ಷನ್ ಇರೋದು 3 ಕಿಲೋವ್ಯಾಟು. 2,40,000 ಇದು ಟೋಟಲು. ಇದರಲ್ಲಿ ನಿಮ್ಗೆ ಹೆಚ್ಚು ಕಮ್ಮಿ 2 ಲಕ್ಷ ರೂಪಾಯಿ ಸ್ಟೇಟ್ ಬ್ಯಾಂಕ್ ಅವರು ಲೋನೇ ಕೊಟ್ಬಿಡ್ತಾರೆ. ಸೊ ಇನಿಷಿಯಲಿ ನೀವು 40,000 ಕೈಯಿಂದ ಹಾಕಬೇಕಾಗತ್ತೆ. ಇದಕ್ಕೆ 75,000 ರೂಪಾಯಿ ಸಬ್ಸಿಡಿ ಇದೆ. ತುಂಬ ದೊಡ್ಡ ಮುಖ್ಯವಾದ ಪಾಯಿಂಟು. ತುಂಬ ಜನ ಇದನ್ನು ಮರಿತಾ ಇದ್ದೀರಿ. ನನಗೆ ಒಂದೇ ತಿಂಗಳಲ್ಲಿ ಸಬ್ಸಿಡಿನೂ ವಾಪಸ್ ಬಂದ್ಬಿಡ್ತು. 78,000 ಸಬ್ಸಿಡಿ ವಾಪಸ್ ಬಂತು ಇದರಿಂದ. ಆಮೇಲೆ ಉಳಿದ ಲೋನ್ ಏನು ಕಟ್ತಾ ಇದ್ದೀವೋ ಅದಕ್ಕೆ ಬರೀ 6% ಬಡ್ಡಿಯಲ್ಲಿ 10 ವರ್ಷದ ತನಕ ರೀಪೇಮೆಂಟ್ ಅವಕಾಶ ಇದೆ. ಸೊ ನಿಮಗೆ ಒಂದು 1,200 1,300 ರೂಪಾಯಿ ಅಷ್ಟು ಬೀಳುತ್ತೆ ಅಂತ ಇಟ್ಕೊಳ್ಳೋಣ. ಇದು ತುಂಬ ಉಪಯೋಗ ಆಗುವಂಥ ಒಂದು ಯೋಜನೆ. ದಯವಿಟ್ಟು ಪ್ರತಿಯೊಬ್ಬರು ಯಾರ್ಯಾರು ಸ್ವಂತ ಮನೆ ಇಟ್ಕೊಂಡಿದ್ದಾರೋ ಎಲ್ಲರೂ ಖಂಡಿತ ಮಾಡಿ. ಈಗಾಗಲೇ ನೀವು ಹೌದು, ಈಗಾಗಲೇ ನಮಗೆ ಯಾವುದೋ ರಾಜ್ಯ ಸರ್ಕಾರದ ಯಾವುದೋ ಯೋಜನೆ ಇದೆಯಲ್ಲ, ನಮಗೆ ಬಿಲ್ಲೇ ಬರ್ತಾ ಇಲ್ಲ, ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಮನೋಭಾವನೆ ಇದ್ದರೆ ಅದು ತಪ್ಪು. ಯಾಕೆಂದರೆ ಇದರಲ್ಲಿ ನೀವು ನಿಮ್ಮದೇ ಆದ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾ ಇದ್ದೀರಿ, ನೀವು ಅದನ್ನು ಗ್ರಿಡ್ಗೆ ಕೊಡ್ತೀರಿ. ಆಮೇಲೆ ಉದಾಹರಣೆಗೆ ನೀವು ಹಾಕೋ 3 ಕಿಲೋವ್ಯಾಟಲ್ಲಿ ಸುಮಾರು 300 ಯೂನಿಟ್ ಡೆವಲಪ್ ಮಾಡ್ತೀರಿ ಒಂದು ತಿಂಗಳಿಗೆ ಅಂತ ಇಟ್ಕೊಳ್ಳೋಣ. ರಾದರ್ ಜನರೇಟ್ ಮಾಡ್ತೀರಿ ಅಂತ ಇಟ್ಕೊಳ್ಳೋಣ. 200 ಯೂನಿಟ್ ಕನ್ಸ್ಯೂಮ್ ಮಾಡ್ತೀರಾ. ಇನ್ನು 100 ಯೂನಿಟ್ಗೆ ನಿಮಗೆ ಸರ್ಕಾರ $2.85 ಹಾಗೆ ಕೊಂಡ್ಕೊಂಡು ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಆ ದುಡ್ಡು ಬರೋ ಅಕೌಂಟು ಇದಕ್ಕೊಂದು ಆ್ಯಪ್ ಕೂಡ ಇರುತ್ತೆ. ನೀವು ಬೇಕಾದ್ರೆ ಆ್ಯಪ್ ಡೌನ್ಲೋಡ್ ಮಾಡ್ಬೋದು. ಆ ಆ್ಯಪಲ್ಲಿ ಪ್ರತಿದಿನ ನೀವು ಎಷ್ಟು ಕರೆಂಟ್ ಜನ್ರೇಟ್ ಮಾಡಿದ್ರಿ, ಎಷ್ಟು ಕನ್ಸ್ಯೂಮ್ ಮಾಡಿದ್ರಿ, ನಿಮ್ಮ ಅಕೌಂಟಿಗೆ ಎಷ್ಟು ದುಡ್ಡು ಬಂತು ಎಲ್ಲ ಡೀಟೇಲು ಸಿಗುತ್ತಂತೆ. ನಾನು ಇನ್ನೂ ಆ್ಯಪೆಲ್ಲ ಮಾಡಿಲ್ಲ, ಆದರೆ ಪೂರ್ತಿ ಯೋಜನೆ 100% ಪ್ರೂಫು. ಟಾಟಾದವರು ತುಂಬ ಪ್ರೊಫೆಷನಲ್ಗೆ ಕೆಲಸ ಮಾಡಿದ್ರು. ಅವರು ಎಲ್ಲ ಎಕ್ವಿಪ್ಮೆಂಟು ಅವರ ಇನ್ಸ್ಟಾಲ್ ಮಾಡೋಕ್ಕೆ 1 ವಾರ ಮುಂಚೆ ನಮ್ಮ ಮನೆಗೆ ಬಂತು. ಒಂದೇ ಒಂದು ಸಣ್ಣ ಬೋಲ್ಟಿಂದ ಹಿಡಿದು ಅವರೇ ತಂದಿದ್ದರು. ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಕ್ಲೀನ್ ಮಾಡಿ ಬಿಟ್ಟೋದ್ರು. ಆಮೇಲೆ ಜಾಗ ಖಾಲಿ ಮಾಡಿದ್ರು. ಆಮೇಲೆ ಅದಕ್ಕೊಂದು ಜನರಜಿ ಮೀಟ್ರ್ ಹಾಕಿದ್ದಾರೆ. ಅವರು ಮೀಟ್ರ್ ಚೇಂಜ್ ಮಾಡಿ ನಮ್ಮ ರೆಗ್ಯುಲರ್ KB ಮೀಟರ್ನ ಅವ್ರು ಸರೆಂಡರ್ ಮಾಡಿಬಿಡಿರೋದ್ರಿಂದ ನಮಗೆ ಫರ್ದರ್ ಬಿಲ್ಲೇ ಬರಲ್ಲ. ಸೊ ಪ್ರತಿ ತಿಂಗಳು ಆರಾಮಾಗಿ ನಡೀತಾ ಇದೆ. ದಯವಿಟ್ಟು ಈ ಯೋಜನೆಯನ್ನು ಉಪಯೋಗ ಸಂಪೂರ್ಣವಾಗಿ ಪಡ್ಕೊಳ್ಳಿ. ನನಗೆ ಕರೆಕ್ಟ್ ಕ್ಲಾರಿಟಿ ಇಲ್ಲ, ಬಟ್ ಐ ಆಮ್ ಟೋಲ್ಡ್ ಪ್ರಾಬಬಲಿ ಡಿಸೆಂಬರ್ ಅಷ್ಟೊತ್ತಿಗೆ ಈ ಸಬ್ಸಿಡಿ ವಿಡ್ರಾ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ತಡ ಮಾಡದೆ PM ಸೂರ್ಯಘರ್ ಯೋಜನೆ ಬಗ್ಗೆ ಹೋಗಿ ಟಾಟಾ ಅಂತ ನೀವು ಸರ್ಚ್ ಮಾಡಿದ್ರೆ ನೋಡಿ ಇಲ್ಲೇ ಆಗಿದೆ. ಟಾಟಾದವ್ರದ್ದು ನೀವು ಹುಡುಕಿದ್ರೆ ಇದ್ರ ಡೀಟೇಲ್ ಪೂರ್ತಿ ಸಿಗುತ್ತೆ. ದಯವಿಟ್ಟು ಯೋಜನೆಯ ಬೆನಿಫಿಟ್ ತಗೊಳ್ಳಿ. ಇದೊಂದು ಪರಿಚಯ ಹಾಲಿಡೇಸ್ನ ಶ್ರೀನಿವಾಸ್ ಅವರಿಂದ ಒಂದು ಸಮಾಜಮುಖಿ ವಿಡಿಯೋ. ಯಾವಾಗಲೂ ಕಮರ್ಷಿಯಲ್ ವೀಡಿಯೋ ಮಾಡ್ತಾ ಇರ್ತೀವಿ, ಇದು ಒಂದು ಇರಲಿ ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ದಯವಿಟ್ಟು ಸ್ವೀಕರಿಸಿ ಉಪಯೋಗ ಪಡ್ಕೊಳ್ಳಿ. ನಮಸ್ಕಾರ.